ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಬ್ಲು ರೆಸಿಪೀಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ವೆಜಿಟೇಬಲ್ ತರಕಾರಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗೋ ಪದಾರ್ಥಗಳು ಬಟಾಣಿಯನ್ನು ನೆನೆಸ್ಕೊಬೇಕು, ಮತ್ತು ಕಾಲಿಫ್ಲವರ್, ಹಸಿಮೆಣಸಿನ್ಕಾಯಿ, ಆಲೂಗಡ್ಡೆ, ಟೊಮೆಟೊ ಮತ್ತು ಬೀನ್ಸನ್ನು ಇವೆಲ್ಲವನ್ನು ಸಣ್ಣದಾಗಿ ನಾವು ಹಚ್ಕೊಬೇಕು. ನಂತರ ಧನಿಯಾ ಪುಡಿ ಮತ್ತು ಪುದೀನ, ಕೊತ್ತಂಬರಿ, ಸ್ವಲ್ಪ ಗರಂ ಮಸಾಲೆ ಮತ್ತು ಚಕ್ಕೆ, ಲವಂಗ ಮತ್ತು ಬಿರಿಯಾನಿ ಎಲೆ ಮತ್ತು ಮೀಡಿಯಮ್ ಸೈಜು 2 ಈರುಳ್ಳಿ, ಕರಿಬೇವಿನ ಸೊಪ್ಪು, ಉಪ್ಪು ಮತ್ತು ಫುಡ್ ಕಲರ್ ನಾನು ಕೇಸರಿಯನ್ನು ತಗೊಂಡಿದ್ದೀನಿ. ಈಗ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ತೀನಿ. ಫಸ್ಟು ಅಕ್ಕಿಯನ್ನು ನಾವು ನೆನೆಸಿಟ್ಕೊಬೇಕು. ಮಾಡೋದಕ್ಕೆ ಮೊದಲೇ ನಾವು ನೆನೆಸ್ಕೋಬೇಕು. ಹೀಗೆ ಅಳತೆ ಪ್ರಕಾರ ನೆನೆಸಿಟ್ಕೋಬೇಕು ನಾವು. ಈಗ ನಾವು ಕುಕ್ಕರ್ಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು, ಅಂದರೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೋಬೇಕು. ನಂತರ ಅದಕ್ಕೆ ಚಕ್ಕೆ, ಲವಂಗ ಹಾಕ್ಕೊಳ್ಳಿ. ಆ ಚಕ್ಕೆ ಲವಂಗ ಸಿಡಿದ ಮೇಲೆ ಸ್ವಲ್ಪ ಬಿರಿಯಾನಿ ಎಲೆಯನ್ನು ಹಾಕ್ಕೊಳ್ಳಿ. ಬಿರಿಯಾನಿ ಎಲೆ ಮತ್ತು ಅದ್ರ ಜೊತೆಗೆ ಕಸ್ತೂರಿ ಮೆಥಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡಿ. ಅದು ಸ್ವಲ್ಪ ಸ್ಮೆಲ್ ಬರ್ತಾ ಇರುತ್ತೆ. ಆಗ ನಾವು ಈರುಳ್ಳಿಯನ್ನು ಹಾಕ್ಕೊಬೇಕು. ಈಗ ಈರುಳ್ಳಿಯನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ನೋಡಿ, ಈ ಥರ ರೋಸ್ಟ್ ನೋಡಿ. ನಂತರ ನಾವು ಅದನ್ನು ಈ ಥರ ಮಿಕ್ಸ್ ಮಾಡ್ತಾನೆ ರೋಸ್ಟ್ ಮಾಡ್ತಾನೆ ಇರಬೇಕು ಈರುಳ್ಳಿಯನ್ನು. ಅದು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಬರೋವರೆಗೂ ಅದನ್ನು ರೋಸ್ಟ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ಸಿದೋಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ನಾನು 2 ಮೀಡಿಯಮ್ ಸೈಜು ಅಷ್ಟು ಈರುಳ್ಳಿಯನ್ನು ತಗೊಂಡಿದ್ದೀನಿ, ಸಾಕು ಅಷ್ಟೇ ಈರುಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಈಗ ಸ್ವಲ್ಪ ಕಲರ್ ಬಂದಿದೆ. ಈಗ ನಾವು ಸಣ್ಣಗೆ ಕಟ್ ಮಾಡಿದಂತಹ ಹಸಿಮೆಣಸಿನ್ಕಾಯಿನ ತಗೋಬೇಕು. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ನಂತರ ಪುದೀನ ಬೇಕಿದ್ದರೂ ನಿಮ್ಮ ಚಾಯ್ಸ್ ಇನ್ನೂ ಇದ್ದರೆ ಪುದೀನ ಹಾಕ್ಕೋಬೋದು. ನೋಡಿ, ಅದನ್ನು ಸಹ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ತಾನೆ ಇರಬೇಕು ಅದನ್ನು. ನೋಡಿ, ಈ ಪುದೀನ ಹಾಕೋದ್ರಿಂದ ಆ ಸ್ಮೆಲ್ಲು ಅಷ್ಟೇ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನಾವು ಪ್ರತಿಯೊಂದು ಬಿರಿಯಾನಿ ಆಗಲಿ, ಪಲಾವ್ ಆಗಲಿ ಎಲ್ಲದಕ್ಕೂ ನಾವು ಪುದೀನವನ್ನು ಯೂಸ್ ಮಾಡ್ಕೋಬೇಕು. ಅದು ಹೆಲ್ತ್ಗೂ ತುಂಬ ಒಳ್ಳೆಯದು. ನಾನು ನನ್ನ ಪ್ರತಿಯೊಂದು ಅಡುಗೆಯಲ್ಲೂ ಸಹ ನಾನು ಪುದೀನನ ಬಳಸ್ತೀನಿ. ಈಗ ಬೆಂದಿದೆ ಸ್ವಲ್ಪ. ಈಗ ತರಕಾರಿಗಳು ಏನೇನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಫಸ್ಟು ನಾನು ಕಾಲಿಫ್ಲವರು ಅಂದರೆ ಹೂಕೋಸು ತಗೊಂಡಿದ್ದೀನಿ. ನಂತರ ಟೊಮೆಟೊ. ನೋಡಿ, ಟೊಮೆಟೊನ ಈ ಥರ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಬೇಕು. ಮತ್ತು ಹಸಿ ಬಟಾಣಿಯನ್ನು ಮೊದಲೇ ನೆನೆಸಿಟ್ಕೋಬೇಕು. ಇದು ಒಂದು 3 hours ಇಂದ 4 hours ಬೆಂದಿರುತ್ತೆ. ನಂತರ ಆಲೂಗಡ್ಡೆ, ಕ್ಯಾರೆಟು ಮನೆಯಲ್ಲಿ ಏನೇನು ತರಕಾರಿ ಇರ್ತದೋ ಎಲ್ಲ ಹಾಕ್ಬೋದು. ಎಲ್ಲ ತರಕಾರಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಮಕ್ಕಳು ತರಕಾರಿ ತಿನ್ನಲ್ಲ. ಈ ಥರ ನಾವು ಕಟ್ ಮಾಡಿ ಎಲ್ಲ ತರಕಾರಿನ ಕಟ್ ಮಾಡಿ ಈ ಥರ ವೆಜಿಟೇಬಲ್ ಪಲಾವ್ ಅಥವಾ ವೆಜಿಟೇಬಲ್ ರೈಸ್ನ ಮಾಡಿಕೊಟ್ಟು
ಅಕ್ಕಿಯನ್ನು ಹಾಕಿ ನಂತರ ಅಳತೆ ಪ್ರಕಾರ ನಾವು ಎಷ್ಟು ಅಕ್ಕಿಯನ್ನು ತಗೊತೀವೋ ಅದರ ಅಳತೆಗೆ ತಕ್ಕಂತೆ ನಾವು ನೀರನ್ನು ಕೂಡ ಹಾಕ್ಕೋಬೇಕು. ನೋಡಿ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಹಾಕ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋದ್ರಿಂದ ಅದು ಹಸಿಯಾಗಿ ಸ್ವಲ್ಪ ಫ್ಲೇವರ್ ರೈಸ್ಗೆ ಫ್ಲೇವರನ್ನು ಕೊಡುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಅದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಮುಚ್ಚಳವನ್ನು ಹಾಕಿ ಕುಕ್ಕರ್ ಒಂದು 2 ವಿಸಿಲ್ಸ್ ಅಂದರೆ 2 ವಿಸಿಲ್ಸ್ ಹಾಕಿದ್ರೆ ಸಾಕು. ಅನ್ನ ನಾನು ತಿಂದಿರುತ್ತೆ, ತರಕಾರಿ ಎಲ್ಲನೂ ಬೆಂದಿರುತ್ತೆ. ನಂತರ ನಮ್ಮ ವೆಜಿಟೇಬಲ್ ರೈಸ್ ಅಥವಾ ತರಕಾರಿ ಅನ್ನ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.